ವೆಲ್ಕಮ್ ಬ್ಯಾಕ್. ಕೃಷ್ಣಾ ನದಿಯ ಪ್ರವಾಹಕ್ಕೆ ಅನ್ನದಾತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು, ಕೃಷ್ಣಾ ನದಿ ತೀರದ ಜಮೀನಿಗೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು, ಮರಕಲ್, ಗೌಡರು ಮೊದಲಾದ ಕಡೆ ಅಪಾರ ಪ್ರಮಾಣದ ಭತ್ತ, ಹತ್ತಿ ಬೆಳೆ ನೀರು ಪಾಲಾಗಿದೆ. ಐಪಿಸೆಟ್ ಪೈಪ್ ನೀರು ಪಾಲಾಗಿದೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕೃಷ್ಣಾ ನದಿಯ ಅಬ್ಬರಕ್ಕೆ ಈಗ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಈಗಲೇ ಬಸವಸಾಗರ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿದೆ. ಇದರ ಪರಿಣಾಮ ಕೃಷ್ಣಾ ನದಿ ತೀರದ ರೈತರ ಜಮೀನುಗಳು ಈಗ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನಾವೀಗ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ರೈತರ ಜಮೀನು ಪ್ರದೇಶದಲ್ಲಿದ್ದೀವಿ. ಇಲ್ಲಿ ಖುದ್ದು ನೋಡಬಹುದು, ಈಗಲೇ ಬಸವಸಾಗರ ಜಲಾಶಯದಿಂದ 3 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿದೆ. ಇದರ ಪರಿಣಾಮ ಈಗಲೇ ಕೃಷ್ಣಾ ನದಿ ತೀರದ ಜಮೀನುಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ನುಗ್ಗಿದೆ. ಇದರ ಪರಿಣಾಮ ನಾವು ನೋಡಬಹುದು, ಜಮೀನಿನಲ್ಲಿ ಈಗಲೇ ರೈತರು ಈ ವರ್ಷ ಸಾಲ ಸೂಲ ಮಾಡಿ ಉತ್ತಮ ಬೆಳೆ ಬೆಳೆಯುವುದು ನಿರೀಕ್ಷೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಾಲ ಮಾಡಿ ಬೆಳೆಯುತ್ತಿರುವಂತ ಭತ್ತದ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಹಾನಿಯಾಗಿದೆ. ಈಗಲೇ ನಾವು ರೈತರ ಜಮೀನು ಸಂಪೂರ್ಣವಾಗಿ ಈಗಲೇ ನದಿ ಅಂತಾಗಿದೆ, ಸಂಪೂರ್ಣವಾಗಿ ಬೆಳೆ ಕೂಡ ಹಾನಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ರೈತರು ಈಗಲೇ ಹೆಚ್ಚಿನ ಪ್ರಮಾಣದ ನೀರು ಜಮೀನಿಗೆ ನೀರು ನುಗ್ಗುತ್ತಾ ಇರುವ ಪರಿಣಾಮ ಈಗಲೇ ನದಿ ತೀರದಲ್ಲಿ ಏನು ರೈತರ ಜಮೀನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾರೋ ಹಿನ್ನೆಲೆಯಲ್ಲಿ ಕೂಡ ಈಗಲೇ ನಾವು ನೋಡಬಹುದು, ಜಮೀನಿನಲ್ಲಿ ಈಗಲೇ ಏನು ನೀರು ನುಗ್ಗಿದ ಪರಿಣಾಮ ಈಗಲೇ ಪೈಪ್ಗಳು ಕೂಡ ಮುಳುಗಡೆ ಆಗಿದ್ದಾವೆ ಮತ್ತು ಅದೇ ರೀತಿ ಐಪಿಸೆಟ್ ಕೂಡ ಮುಳುಗಡೆ ಆಗಿದ್ದಾವೆ. ಹೀಗಾಗಿ ರೈತರು ಈಗ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಹರಿಬರುವ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ಏನಂತಂದ್ರೆ ಐಪಿಸೆಟ್ ಮತ್ತು ಪೈಪ್ಗಳನ್ನು ಕೂಡ ತೆಗೆಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ವರ್ಷ ಕಳೆದ ವರ್ಷ ಕೂಡ ಹೆಚ್ಚಿನ ಪ್ರಮಾಣದ ನೀರು ಬಂದ ಹಿನ್ನೆಲೆಯಲ್ಲಿ ಕೂಡ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿತ್ತು. ಅದೇ ರೀತಿಯಾಗಿ ಈ ಬಾರಿ ಕೂಡ ಹೆಚ್ಚಿನ ಪ್ರಮಾಣದ ನೀರು ಬಂದ ಹಿನ್ನೆಲೆಯಲ್ಲಿ ಕೂಡ ಈಗಲೇ ಬೆಳೆ ಕೂಡ ಹಾನಿಯಾಗಿದೆ. ಪ್ರತಿ ವರ್ಷ ಕೂಡ ರೈತರು ಕೃಷ್ಣಾ ನದಿ ಪ್ರವಾಹಕ್ಕೆ ತುತ್ತಾಗ್ತಾ ಇದ್ರೆ, ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದ ವರ್ಷದ ಪ್ರವಾಹದ ಹಾನಿಯಾದಂತ ಬೆಳೆ ಹಾನಿ ಕೂಡ ಇವರಿಗೆ ಪರಿಹಾರದ ಹಣ ಕೂಡ ಸರ್ಕಾರ ಪಾವತಿ ಮಾಡಿಲ್ಲ. ಮತ್ತೆ ಈ ವರ್ಷ ಮತ್ತೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ವರ್ಷ ಕೂಡ ಬೆಳೆ ಕೂಡ ಹಾನಿಯಾಗಿದೆ. ಹೆಚ್ಚಿನ ಪ್ರಮಾಣದ ಸಾವಿರಾರು ಎಕರೆ ಪ್ರದೇಶದ ಬೆಳೆ ಕೂಡ ಹಾನಿಯಾಗಿದೆ. ಕೊಳ್ಳೂರು, ಮರ್ಕಲ್ ಮೊದಲಾದ ಭಾಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿದೆ. ಹೀಗಾಗಿ ಖುದ್ದು ಈಗ ನಮ್ ಜೊತೆ ರೈತರಿದ್ದಾರೆ, ಏನ್ ಹೇಳ್ತಾ ಕೇಳೋಣ. ಹೋದ ವರ್ಷ ಕೂಡ ಬೆಳೆ ಹಾನಿಯಾಗಿತ್ತು, ಈ ವರ್ಷ ಕೂಡ ಹಾನಿಯಾಗಿದೆ. ನಿಮಗ್ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಏನ್ ಹೇಳ್ತೀರಿ ನೀವು ಸರ್ಕಾರ? ಏನ್ ಹೇಳ್ತೀವ್ರಿ, ಸರ್ಕಾರ ಕೇಳೋದು ಇಷ್ಟೇ ರೀ. ಪರಿಹಾರ ಹೋದ್ ಬೇರೆ ನಾವು ಇಲ್ಲಿ ಬಂದು ನೀವು ನೋಡಿರಲ್ರಿ, ಹೋದ್ ಬೇರೆ ಏನು ಪರಿಹಾರ ನಮಗ್ ಕೊಟ್ಟಿಲ್ಲ, ಬಂದಿಲ್ಲ. ನಾವು ಎಕರೆಕ್ ನಾವು 5,000 6,000 ಖರ್ಚು ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ನಾವು ಗೊಬ್ಬರ ಅದಂತ ಹೇಳಿದ್ರೆ 10-15 ಸಾವಿರ ಆಗ್ತದ್ರಿ. ಅದ್ ನಮ್ಗೀಗ 3,000 1,000 2,000 ಆಗ್ತಾರ್ರಿ. 10 ಎಕರೆ 5 ಎಕರೆ ಇದ್ದವ್ರಿಗೆ ಏನ್ ಆಗಲ್ರಿ. ಈಗ ನೋಡ್ತಾರಲ್ರಿ ಇಲ್ಲಿ ಪರಿಹಾರದ ಅಮೌಂಟ್ ಇಲ್ಲ ರೀ, ಬಂದಿಲ್ಲ. ಈಗ ಬೆಳೆ ಹಾನಿಯಾಗಿದೆ, ಏನೇನ್ ಹೋಗ್ಯದ, ಏನೇನ್ ನಷ್ಟ ಆಗ್ಯದಿಲ್ಲ ಐಪಿಸೆಟ್ ನಾವೆಲ್ಲ ಹೋಗ್ಯಾವ್ರಿ. ಮಿಷನ್ ಪಂಪ್ ಸೆಟ್ ಕೆಲವೊಂದ್ ರಾತ್ರಿ 12 ಗಂಟೆಗೆ ಹಂಗ್ ಬಂದದ್ರಿ. ಕೆಲವೊಂದ್ ಮುಣಿಗಿದ್ವು ಒಳಗ ಅವ್ರಿ, ತೆಕ್ಕಕ್ ಆಗಲ್ರಿ ಅವು. ಅವಕ್ಕ 6,000 ರಿಂದ 7,000 ರೂಪಾಯಿ ಖರ್ಚಾಗ್ತದ್ರಿ ಒಂದ್ ಮೋಟ್ರಕ್ಕ. ಒಂದೊಂದ್ ತೆಗ್ದಿವ್ರಿ, ಕಡೆಕಿದ್ದು ತೆಗ್ದಿವಿ. ಒಳಗ ಬೆಳೆ ಹಾನಿ ಕೌಳಿ, ಹತ್ತಿ ಇವೆಲ್ಲ ಹಾನಿ ಆಗ್ಯಾವ್ರಿ. ಈಗ ನಾವ್ ಹಚ್ಚಿವ್ರಿ 30 ಎಕರೆ ಹಚ್ಚಿವ್ರಿ. 30 ಎಕರೆದಾಗ ಒಂದ್ 2-3 ಎಕರೆ ಉಳ್ಕೊಂಡದ್ರ, ಅದನ್ನ ಮುಣಗ್ತದ. ಈಗ ಜಾಸ್ತಿ ನೀರ್ ಬರ್ತಾವ ಅಂತ ಹೇಳಕತ್ತಾರ, ಅದನ್ನ ಮುಣಗ್ತಾರ. ಎಲ್ಲ ಮುಣಿಗ್ಯಾದ್ರ, ಟಿಸಿ ಮುಣಿಗ್ಯದ, ಕರೆಂಟ್ ಮುಣಿಗ್ಯಾವ, ಎಲ್ಲ ಮುಣಿಗ್ಬಿಟ್ಟ. ರೈತರ ಜೀವನ ಹಿಂಗಾದ್ರೆ ಪ್ರತಿ ವರ್ಷ ಇದೇ ಪರಿಸ್ಥಿತಿ ಆಗುತ್ತೆ. ಪ್ರತಿ ವರ್ಷ ಇದೇ ಪರಿಸ್ಥಿತಿ ಆತ್ರಿ, ಇದೇ ಆತ್ರಿ. ಸರ್ಕಾರ ಅವ್ರವ್ರೇ ಗುದ್ದಾಡಕತ್ತಾರ. ನಮ್ಗೆ ಯಾವಾಗ ಪರಿಹಾರ ಕೊಡ್ತಾರ್ರಿ? ನಮ್ಗ ಹೋದ್ ಬೇರೆ ಪರಿಹಾರ ಕೊಟ್ಟಿಲ್ಲ, ಈ ಬೇರೆ ಕೊಡಲ್ಲ ಅಂತಾನೆ ಹೇಳ್ತೀವ್ರಿ ನಾವು. ಬರಲ್ರಿ, ನಮ್ಗೆ ಪರಿಹಾರನೇ ಬರಲ್ಲ. ಇದು ಯಾವಾಗ್ಲೂ ಇದೇ ತೆಗದಾರ, ಇದೇ ರೀತಿನೇ ಬದುಕೈತಿವ್ರಿ. ಎಷ್ಟೋ ವರ್ಷಗಳಿಂದ ಬದುಕ್ತಿವ್ರಿ ನಾವು, ಇದೇ ರೀತಿ ಬದುಕ್ತಿವ್ರಿ. ಇದು ಇಲ್ಲಿನ ರೈತರ ನೋವಿನ ಮಾತಾಗಿದೆ. ನಾಗಪ್ಪ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಇನ್ನುಳಿದ ಜಿಲ್ಲೆಗಳ ಕಥೆ ಏನು ಅನ್ನೋದನ್ನ